ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಮ್ಯಾಥ್ಸ್ ಸಾಲ್ವರ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ಈಸಿಯಾಗಿ ಸ್ಕ್ವೇರ್ ರೂಟ್ ಯಾವ ಥರ ತೆಗೆಯೋದು ಅಂತ ನೋಡೋಣ. ಈಗ ಫಸ್ಟ್ ಎಕ್ಸಾಂಪಲು, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 1024 ಆಯ್ತಲ್ಲ. ಇದು ಬರೀ ಪರ್ಫೆಕ್ಟ್ ಸ್ಕ್ವೇರಿಗೆ ಅಷ್ಟೇ ಆಗೋದು. 1024. ಈಗ ಫಸ್ಟು ಲಾಸ್ಟ್ ಟೂ ಡಿಜಿಟ್ಸ್ನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡು ಯೂನಿಟ್ ಡಿಜಿಟನ್ನು ನೋಡ್ಕೋಬೇಕು. ಯೂನಿಟ್ ಡಿಜಿಟ್ 4 ಐತಲ್ಲ, ಸೈಡಲ್ಲಿ ಸ್ಕ್ವೇರ್ಸ್ ಬರ್ಕೊಳ್ಳಿ ಎಲ್ಲದರದ್ದು. 4 ಯಾವ ಸ್ಕ್ವೇರಿನ ಯೂನಿಟ್ ಡಿಜಿಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಫಸ್ಟು. 2 ಸ್ಕ್ವೇರಿಗೆ ಆಗುತ್ತಾ? 2 ಸ್ಕ್ವೇರಿಗೆ ಮತ್ತು 8 ಸ್ಕ್ವೇರಿಗೆ. 8 ಸ್ಕ್ವೇರ್ಗೆ 2 ಸ್ಕ್ವೇರ್ಗೆ ಯೂನಿಟ್ ಡಿಜಿಟ್ 4 ಐತೆ. ಇಲ್ಲಿ 2 ಮತ್ತು 8 ಅಂತ ಬರ್ಕೊಳ್ಳಿ. 2, 8 ಸೈಡಲ್ಲಿ ಬರ್ಕೊಳ್ಳಿ. ಈಗ 10 ಯಾವ ಸ್ಕ್ವೇರ್ ಮಧ್ಯೆ ಬರುತ್ತೆ? 3 ಸ್ಕ್ವೇರು ಮತ್ತು 4 ಸ್ಕ್ವೇರ್ ಮಧ್ಯೆ ಬರುತ್ತಲ್ಲ, 3 ಸ್ಕ್ವೇರು 4 ಸ್ಕ್ವೇರು. ಈಗ ಇವೆರಡದ್ರ ಮಧ್ಯೆ ಇರೋದು 9. 3 ಸ್ಕ್ವೇರ್ 9, 4 ಸ್ಕ್ವೇರ್ 16. 10 ಯಾವ ನಂಬರ್ ಹತ್ತಿರ ಐತೆ? 9 ಹತ್ರ ಐತೆ, 16 ಹತ್ರ ಐತೆ? 9 ಹತ್ರ ಐತೆ. 9 ಸ್ಕ್ವೇರ್ ರೂಟ್ ಯಾವುದು? 3 ಬರ್ಕೋಬೇಕು. ಸರಿನಾ? ಸರಿ, ಆ ಥರ ಅಲ್ಲ. 10 ಇದ್ರ ಹತ್ರ ಐತಂದರೆ, ಇದ್ರ ಮಧ್ಯೆ ಐತಂದರೆ ಇದಕ್ಕಿಂತ ಇಲ್ಲಿ 10 ಬರುತ್ತಂದರೆ ಇದ್ರ ಮೇಲಿನ ಸ್ಕ್ವೇರ್ ರೂಟನ್ನು ಬರ್ಕೋಬೇಕು. ಮತ್ತು ಈಗ ಯಾವುದ್ರ ಹತ್ತಿರ ಆಗುತ್ತೆ, ಯಾವ ಸ್ಕ್ವೇರ್ ರೂಟಿನ ಹತ್ತಿರ ಆಗುತ್ತೆ ಅಂತ ನೋಡಿಕೊಂಡು, ಈಗ 3 ಸ್ಕ್ವೇರ್ ಹತ್ತಿರ 10 ಆಗುತ್ತಲ್ಲ, ಅದು ಇದ್ರ ಮೇಲೈತೆ, 4 ಮೇಲೆ ಐತೆ, 10 ಮೇಲೆ ಐತೆ. ಸೊ ಇದನ್ನು ಇದಕ್ಕೆ ಮೇಲಿನ ನಂಬರ್ಗೆ ಇದು ಮಾಡಬೇಕು, ಜಾಯಿನ್ ಮಾಡಬೇಕು. ಅಂದರೆ ಆನ್ಸರ್ 32 ಆಗುತ್ತೆ ಆನ್ಸರ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. √9 to 16. 9 to 16. ಪೆನ್ ಕಲರ್ ಚೇಂಜ್ ಮಾಡ್ಕೊತೀನಿ. ಎರಡು ನಂಬರ್ ಏನು ಸಪ್ರೇಟ್ ಮಾಡ್ಕೊಳ್ಳಿ. 6 ಯಾವ ಸ್ಕ್ವೇರಿದ್ದು ಯೂನಿಟ್ ಡಿಜಿಟ್ಟು? 4 ಸ್ಕ್ವೇರ್ 16 ಮತ್ತು 6 ಸ್ಕ್ವೇರ್ 36. 4 6. 4 and 6. ಈಗ 92 ಯಾವ ರೂಟ್ ಮಧ್ಯೆ ಬರುತ್ತೆ? 9 ಸ್ಕ್ವೇರು 81, 10 ಸ್ಕ್ವೇರ್ 100. ಇವೆರಡರ ಮಧ್ಯೆ ಬರುತ್ತಲ್ಲ. ಈಗ ಅದ್ರ ಮೇಲಿನ ನಂಬರು 9 ಬರ್ಕೊಳ್ಳಿ. 9 ಸ್ಕ್ವೇರ್ 81, 10 ಸ್ಕ್ವೇರ್ 100. 92 ಯಾವುದಕ್ಕೆ ಹತ್ತಿರ ಐತೆ? 81ಗೆ 100ಗೆ. 100 10 ಸ್ಕ್ವೇರು. 100 10 ಸ್ಕ್ವೇರ್ ಅಲ್ಲ, ಇಲ್ಲಿ 92 ಇರುತ್ತೆ. 92 10 ಸ್ಕ್ವೇರು 9 ಸ್ಕ್ವೇರು. 9 ಸ್ಕ್ವೇರ್ 81, 10 ಸ್ಕ್ವೇರು 100. 92 ಇದಕ್ಕೆ ಹತ್ತಿರ ಆಯ್ತು ಅಂದರೆ 10 ಇದ್ರ ಕೆಳಗೈತೆ, ಕೆಳಗಿನ ನಂಬರ್ಗೆ ಜಾಯಿಂಟ್ ಮಾಡಿ. ಆನ್ಸರ್ 96. ಥ್ಯಾಂಕ್ ಯು. ಎಲ್ಲರೂ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೊಂದೇ ಕೇಳ್ಕೊಳ್ಳೋದು, ಪ್ಲೀಸ್. ಥ್ಯಾಂಕ್ ಯು.